ಸರ್ಕಾರ ಹಾಗೂ ಅಧಿಕಾರಿಗಳು ಈ ಮಲೆನಾಡ ಕಾಡಂಚಿನ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅವರ ಜೀವನವನ್ನ ಕತ್ತಲೆಗೆ ದೂಡ್ತಿರುವಂತೆ ಕಾಣಿಸ್ತಾ ಇದೆ. ಯಾಕೆ ಅನ್ನೋದರ ಒಂದು ವರದಿ ಇದೆ, ನೋಡೋಣ. ಮಲೆನಾಡು ಭಾಗದ ಕಾಡಂಚಿನ ರೈತರು ಕಂಗಾಲು. ಮೇಲಿಂದ ಮೇಲೆ ನೋಟಿಸ್ ಕೊಡ್ತಿರೋ ಅಧಿಕಾರಿಗಳು. ರೈತರ ಬದುಕಿನ ಜೊತೆ ಚೆಲ್ಲಾಟವಾಡ್ತಿದ್ಯಾ ಸರ್ಕಾರ? ಹೌದು, ಅಧಿಕಾರಿಗಳು ಹಾಗೂ ಸರ್ಕಾರ ಮಲೆನಾಡ ಕಾಡಂಚಿನ ಕುಗ್ರಾಮದ ರೈತರ ಬದುಕಿನ ಜೊತೆ ಚೆಲ್ಲಾಟವಾಡ್ತಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಒಂದೆಡೆ ಸರ್ಕಾರ ಸಣ್ಣ ಒತ್ತುವರಿದಾರರನ್ನ ಒಕ್ಕಲೆಬ್ಬಿಸಲ್ಲ ಅನ್ನುತ್ತೆ. ಮತ್ತೊಂದೆಡೆ ಅಧಿಕಾರಿಗಳು ಮೇಲಿಂದ ಮೇಲೆ ನೋಟಿಸ್ ಕೊಡ್ತಾನೆ ಇದ್ದಾರೆ. ಕಳಸಾ ತಾಲೂಕಿನ ಕಲ್ಕೂಡು ಗ್ರಾಮದ 150 ರೈತರಿಗೆ ನೋಟಿಸ್ ನೀಡಿದ್ದು ರೈತರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. 2018, 2021, 2024, 2025ರಲ್ಲೂ ನೋಟಿಸ್ ಕೊಟ್ಟಿದ್ದಾರೆ. ಅರಣ್ಯ ಅಂತ ಯಾರೂ ಒತ್ತುವರಿ ಮಾಡಿಲ್ಲ. ಗೋಮಾಳ, ಖರಾಬು ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ. ರಿಸರ್ವ್ ಫಾರೆಸ್ಟ್ ಎಂದು ಅನೌನ್ಸ್ ಆದ್ರೆ ರೆವೆನ್ಯೂ ಲ್ಯಾಂಡ್ ಕೂಡ ಮೀಸಲು ಅರಣ್ಯವಾಗುತ್ತೆ. ಆಗ ಸಾವಿರಾರು ರೈತರು ಬೀದಿಗೆ ಬೀಳ್ತಾರೆ. ಇಲ್ಲಿ ರೈತರ ಬದುಕು ಅತ್ಯಂತ ಕಷ್ಟಕರವಾಗಿದೆ. ಆದರೂ ಬದುಕ್ತಾ ಇದ್ದೇವೆ. ಅಧಿಕಾರಿಗಳು ಎಲ್ರಿಗೂ ನೋಟಿಸ್ ನೀಡಿ ಬಿಡಿಸಿದ್ರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟು ಟೋಟಲ್ 125 ಜನಕ್ಕೆ ಕಳ್ಕೋಡಲ್ಲಿ ನೋಟಿಸ್ ಕೊಟ್ಟರು. ಆ 125 ಜನಲ್ಲಿ ಯಾರು ಅಗರ್ಭ ಶ್ರೀಮಂತರು ಅಂತ ಏನಿಲ್ಲ. ಎಲ್ಲ ಅಲ್ಪ ಸ್ವಲ್ಪ ಜಮೀನು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರೋರೇ ಇರೋದು. ಏನಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಲ್ಲ ಒಂದು 4 ಎಕರೆ 5 ಎಕರೆ ಎಲ್ಲ. ಆದರೆ ಫಾರೆಸ್ಟ್ ಜಾಗ ಅಂತ ಯಾರೂ ಮಾಡಿಲ್ಲ. ಎಲ್ಲರೂ ರೆವಿನ್ಯೂ ಜಾಗ, ಏನು ಗೋಮಾಳ ಇರ್ಬೋದು, ಈ ಕಡೆ ಆಕಾರ್ಕಂಡ್ ಕಾಫಿ ಖರಾಬ್ ಅಂತ ಏನು ಇರುತ್ತೆ ಅಂಥ ಜಮೀನನ್ನು ಕೃಷಿ ಮಾಡ್ಕೊಂಡಿರೋದು. ಆದರೆ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಂತನೇನೋ ಆಗುತ್ತೆ. ಆ ರಿಸರ್ವ್ ಫಾರೆಸ್ಟ್ ಅಂತ ಆದರೆ ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ರೆವಿನ್ಯೂ ಜಾಗ ಇದೆ ಫಾರೆಸ್ಟಿಗೆ ಹೋಯ್ತು ಅಂದ್ರೆ ರೆವಿನ್ಯೂ ಜಾಗ ವಾಪಸ್ ರೆವಿನ್ಯೂಗೆ ಬರಲ್ಲ. ರೈತರೆಲ್ಲ ಬೀದಿಗೆ ಬರ್ತಾರೆ. ಅರಣ್ಯದ ಮೇಲೆ ರೈತರಿಗೆ ಮಾತ್ರ ಅಭಿಮಾನ ಇರೋದು. ಅಧಿಕಾರಿಗಳು, ಸರ್ಕಾರ, ರಾಜಕಾರಣಿಗಳಿಗೆ ಪರಿಸರದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಎಲ್ಲರದ್ದು ಬರೀ ನಾಟಕ. ಅಧಿಕಾರಿಗಳು 2 ರಿಂದ 3 ಎಕರೆ ಇರೋರಿಗೂ ನೋಟಿಸ್ ಕೊಡ್ತಿದ್ದಾರೆ. ಇದರಿಂದಾಗಿ ಕಂದಾಯ ಭೂಮಿಯೇ ಇಲ್ಲದಂತಾಗಿದೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಶಾಂತಿ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಕಳಸಾ ಭಾಗದಲ್ಲಿ ಅರಣ್ಯ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಹಳ್ಳಿಗಳಿಗೂ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೆ ನೋಟಿಸ್ ಕೊಟ್ಟು ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಸರ್ಕಾರ ಮತ್ತು ಜಿಲ್ಲಾಡಳಿತ ಎತ್ತೆಚ್ಕೊಂಡು ಇದುವರೆಗೂ ಏನು 50, 53, 57 ಅರ್ಜಿಗಳನ್ನ ಕೊಟ್ಟಿದ್ದಾರಲ್ಲ, ಅದು ಇನ್ನೂ ಇಳುವರಿ ಆಗಿಲ್ಲ. ಇವರು ಏಕಾಏಕಿ ನೋಟಿಸ್ ಕೊಟ್ಟಾಗ ಆ ರೈತರೆಲ್ಲ ಆತಂಕದಲ್ಲಿದ್ದಾರೆ. ಏನಾದ್ರು ಮುಂದಿನ ದಿನಗಳಲ್ಲಿ ಒಬ್ಬ ರೈತನು ಸತ್ರೆ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಆಗ್ತದೆ. ಒಟ್ಟಾರೆ ಸರ್ಕಾರದ ಕಣ್ಣ ಮುಚ್ಚಾಲೆ ಆಟಕ್ಕೆ ಕಾಫಿನಾಡು, ಮಲೆನಾಡು ಭಾಗದ ಕಾಡಂಚಿನ ರೈತರು ಕಂಗಾಲಾಗಿದ್ದಾರೆ. ಕೊಡಲ್ಲ ಎಂದೇ ಅಧಿಕಾರಿಗಳು ಮೇಲಿಂದ ಮೇಲೆ ನೋಟಿಸ್ ಕೊಡ್ತಿದ್ದಾರೆ. ಸರ್ಕಾರ, ರೈತರು, ಅಧಿಕಾರಿಗಳ ಮಧ್ಯೆಯ ಈ ನೋಟಿಸ್ ಗುಮ್ಮಕ್ಕೆ ಕಾರಣ ಏನು ಅಂತ ಕ್ಲಾರಿಫೈ ಮಾಡಬೇಕಿದೆ. ಇಲ್ಲವಾದರೆ ರೈತರು, ಸರ್ಕಾರ ಇಬ್ಬರಿಗೂ ಭವಿಷ್ಯ ಕಷ್ಟ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.